ಹಲೋ ಗೈಸ್, ವೆಲ್ಕಮ್ ಟು ದ ಚಾನಲ್ ಟ್ರಾವೆಲ್ ವಿತ್ ದಾದಿ. ನಾವಿವತ್ತು ರ್ಯಾಂಡಮ್ ರೂಟ್ ಅಂತೆಲ್ಲ ಒಂದು ಸೀರೀಸ್ ಮಾಡ್ತಾ ಇದ್ದೇವಲ್ಲ, ಅಥವಾ ಅದನ್ನು ನಾವು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಇವತ್ತು ಸೆಕೆಂಡ್ ಎಪಿಸೋಡ್. ಇವತ್ತು ನಾವು ಹೋಗ್ತಾ ಇರೋದು, ಪ್ರೀವಿಯಸ್ ಎಪಿಸೋಡಲ್ಲಿ ಸಹ ಸೇಮ್ ಇದೇ ರೂಟನ್ನು ನಾವು ಫಾಲೋ ಮಾಡಿದ್ದೆವು. ಇವತ್ತಿನ ಎಪಿಸೋಡು ಸೇಮ್ ರೂಟ್, ಬಟ್ ಹೋಗ್ತಾ ಇರೋ ಜಾಗ ಮಾತ್ರ ಡಿಫ್ರೆಂಟ್ ಆಗಿರ್ತದೆ. ಪ್ರೀವಿಯಸ್ ಟೈಮ್ ನಾವಿದೇ ಬಂದಿದ್ದೆವು. ಪ್ರೀವಿಯಸ್ ಟೈಮ್ ನಾವು ಬಂದಿದ್ದು ಬೈಕ್ ಹಿಮಾಲಯನ್ನಲ್ಲಿ. ಇವತ್ತು ನಾವು ಏತರ್ 450X ಅಲ್ಲಿ ಬರ್ತಾ ಇದ್ದೇವೆ. ನೋಡುವ ಹೇಗಿರ್ತದೆ ಅಂತ. ಫುಲ್ ಆಫ್ ರೋಡ್, ಆಲ್ಮೋಸ್ಟ್ ಆಫ್ ರೋಡ್ ಟೈಪ್ ಇದೆ. ಇಲ್ಲಿ ರೋಡ್ ಹೋಗಲಿಕ್ಕೆ ಕಷ್ಟ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ನೋಡುವ ಹೇಗಿರುತ್ತೆ. ಪ್ರೀವಿಯಸ್ ಟೈಮ್ ನಾವು ಇದೇ ರೂಟಲ್ಲಿ ಹೋಗಿದ್ದು. ಈ ಸಲ ನಾವು ಇಲ್ಲಿ ಹೀಗೆ ಬಂದು ಪಂಜ ಅಲ್ಲ, ಮೊಗ್ರಾ ಭೂತಸ್ಥಾನ ಹತ್ತಿರ, ಮೊಗ್ರಾ ಶಾಲೆ ಹತ್ತಿರ ಆಗಿ ಅಲ್ಲಿ ಕೆಳ ಇಳಿತಾ ಇದ್ದೇವೆ. ಫುಲ್ ಆಫ್ ರೋಡ್ ಅಂತಲೇ ಎಲ್ಲರೂ ಹೇಳ್ತಾ ಇದ್ದಾರೆ. ನೋಡ್ಬೇಕು ಹೇಗಿದೆ ಅಂತ. ಇಲ್ಲಿ ಬಾರದೆ ಸುಮಾರು ಟೈಮ್ ಆಯಿತು. ನೋಡುವ ಹೇಗಿದೆ ಏನು ಕತೆ ಅಂತ. ಫುಲ್ ರೋಡೆಲ್ಲ ಹೋಗಿದೆ, ಚೋಳು ಇರ್ಬೋದು. ಬಟ್ ಮಳೆ ಬಂದು 2 ದಿನ ಆಯ್ತಲ್ಲ, ಹಾಗಾಗಿ ಸ್ವಲ್ಪ ಆಫ್ ರೋಡ್ ಅಲ್ಲ, ಚೋಳು ಸ್ವಲ್ಪ ಕಡಿಮೆ ಇರ್ಬೋದು ಅಂತ ಗ್ರಹಿಸ್ತೇನೆ. ನೋಡುವ ಏನಾಗಿರುತ್ತೆ ಹೇಗಿದೆ ಅಂತ. ಸ್ವಲ್ಪ ಸೌಂಡೆಲ್ಲ ಬರ್ತಾ ಇರ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ನೋಡುವ ಹೇಗಿರ್ತದೆ ಅಂತ. ಇಲ್ಲಿಂದ ಕೈಂಡ್ ಆಫ್ ರೋಡ್ ಶುರು ಅಂತ ಲೆಕ್ಕ. ನೋಡುವ ಹೇಗಿರ್ತದೆ ಏನು ಕತೆ ಅಂತ. ಬ್ರೇಕ್ ಹಿಡಿಯುವಾಗಿಲ್ಲ, ಜಾರ್ತದೆ. ಇದು ಆಫ್ ರೋಡ್ ಟೈಪ್ ಅಲ್ಲ, ಆಫ್ ರೋಡೇ. ಆಫ್ ರೋಡಿನಲ್ಲೂ ಹೆಚ್ಚು ಪ್ರಾಬ್ಲಮ್ ಏನಂತ ಹೇಳಿದರೆ, ಇಲ್ಲಿ ಹೋಗುವಾಗ ಕಾಲು ಕೊಟ್ಟರೆ ಬಿದ್ದ, ಕಾಲು ಕೊಡಲಿಲ್ಲ ಅಂದರೂ ಬಿದ್ದ, ಹಾಗಿದೆ ರೋಡು. ಏನೋ ಪಾಸ್ ಆಯಿತು ಬಿಡಿ. ಇನ್ನು ನೆಕ್ಸ್ಟ್ ಹೇಗಿದೆ ಅಂತ ನೋಡುವ. ಈಗಿರೋ ಪರಿಸರ ಸ್ವಲ್ಪ ಚೆಂದ ಇರ್ತದೆ, ಅಂದರೆ ಕಾಡುಗಳ ಮಿಡ್ಲಲ್ಲಿ ಹೋಗೋದು, ಕೈಂಡ್ ಆಫ್ ರೋಡ್. ನಾನು ಆ್ಯಕ್ಚುಲಿ ಈ ಸೀರೀಸ್ ಮಾಡಲಿಕ್ಕೆ ಕಾರಣ ಎಂತ ಅಂದರೆ, ರ್ಯಾಂಡಮ್ ರೂಟ್ಸ್ಗಳನ್ನು ಎಕ್ಸ್ಪ್ಲೋರ್ ಮಾಡುವ ಅಂತ ಅಷ್ಟೇ. ಇಟ್ ಮೇ ಬಿ ಆಫ್ ರೋಡ್ ಆರ್ ಮಾಮೂಲಿ ರೋಡ್ ಆಗಿರ್ಬೋದು. ಬಟ್ ಇಂಥ ರೂಟ್ಗಳಲ್ಲಿ ಹೋಗಲಿಕ್ಕೆ ಖುಷಿ ಏನು ಅಂತ ಹೇಳಿದರೆ, ಒಳಗೊಳಗಿನ ಕಾಡಲ್ಲಿ ಹೋಗೋದು, ಅಲ್ಲಿನ ಪರಿಸರ ಆಸ್ವಾದಿಸೋದು, ಪಕ್ಷಿಗಳಿರ್ತದೆ, ಅದನ್ನು ನೋಡಿ ಸ್ವಲ್ಪ ಖುಷಿ ಪಡೋದು, ಹಾಗೆಲ್ಲ. ಅದೇ ರೀಸನಿಗೆ ಈ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದು. ಬಟ್ ಮತ್ತೆ ಕಂಟಿನ್ಯೂ ಮಾಡಲಿಕ್ಕೆ ಏನಂದರೆ, ಜಸ್ಟ್ ಕೆಲವರಿಗೆ ಏನಾಗ್ತದೆ ಅಂತ ಹೇಳಿದರೆ, ಜಸ್ಟ್ ವೀಡಿಯೋ ನೋಡಲಿಕ್ಕೆ ಬೋರ್ ಆಗ್ತದೆ. ಸೊ ಏನಾದರೂ ಒಂದು ಆಡಿಯೋ ಬೇಕು, ಹಾಗಿರುವ ಕೆಲವು ಆಸೆಗಳಿರ್ತದೆ. ಸೊ ಆ ಕಾರಣದಿಂದಾಗಿ ನಾನು ಅದನ್ನು ಸ್ಟಾಪ್ ಮಾಡಿದೆ. ಈಗ ರ್ಯಾಂಡಮ್ ರೂಟ್ಸಲ್ಲಿ ಹೋಗುವಾಗ ಆದಷ್ಟು ಆ ಪ್ಲೇಸಿನ ಬಗ್ಗೆ ಹೇಳ್ತಾ ಹೋದರೆ ಚಂದ. ಇಲ್ಲಂತ ಹೇಳಿದರೆ ಆ ಪ್ಲೇಸಿನ ಬಗ್ಗೆ ಹೆಚ್ಚು ಗೊತ್ತಿರೋದಿಲ್ಲ, ಮತ್ತು ಅದು ಬೋರ್ ಹಿಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದರೆ ಏನು ಇಲ್ಲಲ್ಲ, ಸುಮ್ಮನೆ ಫುಟೇಜ್ ನೋಡಿಕೊಂಡು ಹೋಗಬೇಕಲ್ಲ ಅಂತ ಆಗ್ತದೆ. ಸೊ ಆ ಪರ್ಸ್ಪೆಕ್ಟಿವಿಂದಾಗಿ ನಾನು ಸ್ವಲ್ಪ ಟೈಮ್ ಪಾಸ್ ಮಾಡಿದೆ. ಈಗ ಒಂದು ಚಿಕ್ಕ ಮೈಕ್ ಎಲ್ಲ ತಂದಿದ್ದೇನೆ. ಸೊ ಅದರಿಂದಾಗಿ ಎಗೇನ್ ಸ್ಟಾರ್ಟ್ ಮಾಡುವ ಅಂತೇಳಿ ಸ್ಟಾರ್ಟ್ ಮಾಡಿದ್ದು. ಹಾಗೆ ಇದು ಆಲ್ಮೋಸ್ಟ್ ಆಫ್ ರೋಡಿನ ಕೊನೆಯ ಪಾರ್ಟ್. ಇದು ಒಂದು ಚಿಕ್ಕ ವಿಡಿಯೋ ಇದು. ನೋಡಿ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಟ್ರಾವೆಲ್ ವಿತ್ ದಾದಿ ಚಾನಲ್ಗೆ. ಮತ್ತು ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಒಂದು ನಮ್ಮದು ಟ್ರಾವೆಲ್, ನಮ್ಮ ಒನ್ ಆಫ್ ದಿ ಗ್ರೂಪ್ನೊಟ್ಟಿಗೆ ಸೇರಿಬಿಟ್ಟು ಮಾಡಿದಂತಹ ಒಂದು ಟ್ರಾವೆಲ್ ಇದು. ಅದು ಜರ್ನಿ ಜಂಕ್ಷನ್ ಅಂತ. ಈ ಜರ್ನಿ ಜಂಕ್ಷನ್ ಅಂತ ನಿಮಗೆ ಇಲ್ಲೆಲ್ಲಾರು ಕಾಣ್ತದೆ ಅದರದ್ದು ID, ಇನ್ಸ್ಟಾಗ್ರಾಮ್ ಇದು. ಸೊ ಅಲ್ಲಿ ಫಾಲೋ ಮಾಡ್ಕೊಳ್ಳಿ. ಸೇಮ್ ಟ್ರಾವೆಲ್ ವಿತ್ ದಾದಿ ಈ ಪರ್ಟಿಕ್ಯುಲರ್ ಚಾನಲ್ನ ಹೋಲ್ಡರ್ ಅಂತ ನಂದು ಆದಿಭಟ್ ಹಿಯರ್ ಅಂತ ಇನ್ಸ್ಟಾಗ್ರಾಮಲ್ಲಿ ಒಂದು ಚಾನಲ್ ಇದೆ, ಐ ಮೀನ್ ಪೇಜ್ ಇದೆ. ಸೊ ಅದನ್ನು ಮಾಡಿ. ಇಲ್ಲಿಗೆ ಎತ್ತುವಾಗಲೇ ಕಾಲ್ ಬಂತು. ಸೊ ರೋಡ್ ಹೀಗಿದೆ, ಫುಲ್ ಆನ್ ಇದೆ. ಕಂಪೆನಿಯವರಿಗೆ ಮಾಡಲಿಕ್ಕೆ ಕೆಲಸ ಇಲ್ಲ, ಕಂಟಿನ್ಯೂಸ್ ಕಾಲ್ ಮಾಡ್ಕೊಂಡೇ ಇರೋದು. ಅವರು ಇವರು ಆ ಆಫರ್ ಇದೆ, ಈ ಆಫರ್ ಇದೆ. ಇವ್ರದ್ದು ಆಫರ್ ಮುಗಲಿಕ್ಕಿಲ್ಲ, ನಮಗೆ ಪರ್ಚೇಸ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರೋಲ್ಲ. ಸೊ ಇದೇ ಆಯಿತು, ಒಂದು ಆಫ್ ರೋಡ್ನ ಮಿಡ್ಲಲ್ಲಿ ಬಂದು ಕಾಲ್ ಮಾಡಿ ಹೀಗೆ ಹೋಗ್ತಾ ಇರುವಾಗ ಕಾಲ್ ಬಂದರೆ ನಾವೇನು ಇಂಪಾರ್ಟೆಂಟ್ ಅಂತೇಳಿ ತೆಗೆಯೋದು. ಅಲ್ಲಿ ನೋಡಿದರೆ, ಸರ್ ನಿಮ್ಮ ಖಾತೆಗೆ 4 ಲಕ್ಷ ರೂಪಾಯಿ ಕ್ರೆಡಿಟ್ ಕಾರ್ಡ್ ಆಫರ್ ಇದೆ, ಪರ್ಚೇಸ್ ಮಾಡಿ ಕ್ರೆಡಿಟ್ ಕಾರ್ಡ್ ಅಂತಲ್ಲ. ನಾವು ಅವರನ್ನು ನಂಬ್ಕೊಂಡು ಹಣ ಹಾಕಿದೆವು ಅಥವಾ ನಮ್ಮ ಅಕೌಂಟ್ ಡೀಟೇಲ್ ಕೊಟ್ಟೆವು ಅಂದರೆ ಅಲ್ಲಿಗೆ ಮುಂಡ ಮುಚ್ಚಿತು ಅಂತ. ಎಸ್,
ಆಲ್ಮೋಸ್ಟ್ ಆಯಿತು ಆಫ್ ರೋಡ್. ಇನ್ನು ಆಫ್ ರೋಡ್ ಇಲ್ಲ, ಇನ್ನು ಆರಾಮ ಒಂದು ಚಿಕ್ಕ ರೋಡ್ ಇದೆ ಅಷ್ಟೇ. ಇಲ್ಲಿಗೆ ಒಂದು ಸ್ಮಾಲ್ ಆಫ್ ರೋಡ್ ವಿಡಿಯೋ ಮುಗೀತದೆ. ಆ್ಯಂಡ್ ಇಲ್ಲೇ ಒಂದು ಆಶ್ಚರ್ಯ ಅಥವಾ ಒಂದು ಖುಷಿ ಪಡುವಂತಹ ವಿಚಾರ ಏನು